ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾಗರಾಜ್ ಅವರ ಹೆಂಡತಿ ಸುಮಾ ಆಂಟಿ, ಮಧ್ಯ ವಯಸ್ಸು, 45ರ ಆಸುಪಾಸು ಇಬ್ರಿಗೂ. ನಾಗರಾಜ್ ಅಂಕಲ್ ದೊಡ್ಡ ಕಂಪ್ನಿಯಲ್ಲಿ ಮ್ಯಾನೇಜರ್. ಅವ್ರ ಹೆಂಡತಿ ಕೆಲಸನೇ ಮಾಡಲ್ಲ, ಮನೆಯಲ್ಲಿನೇ ಇರ್ತಾರೆ. ನಾಗರಾಜ್ ಅಂಕಲ್ ಆವಾಗವಾಗ ಆಫೀಸ್ ಪಾರ್ಟಿಗೆ ಹೋಗ್ತಾರೆ. ಒಮ್ಮೊಮ್ಮೆ ಸುಮತಿ ಆಂಟಿನೂ ಕರ್ಕೊಂಡು ಹೋಗ್ತಾರೆ. ಒಮ್ಮೆ ಒಂದು ಪಾರ್ಟಿಗೆ ಹೋಗಿದ್ರು. ಸುಮತಿ ಆಂಟಿ ಕೂಡ ಹೋಗಿದ್ರು. ನಾಗರಾಜ್ ಅಂಕಲ್ 6 ಅಡಿ ಎತ್ತರ ಹಾಗೂ ಕಪ್ಪು ಮಿಶ್ರಿತ ಬಿಳಿ ಕೂದಲು, ದೊಡ್ಡ ಕಣ್ಣುಗಳು, ಕಣ್ಣು ಯಾವಾಗಲೂ ಕೆಂಪಗೆ ಇದ್ವು. ಅವ್ರ ಹಣೆ ಮೇಲೆ ಗೆರೆಗಳು ಇದ್ವು. ಅವ್ರಿಗೆ ಹುರಿ ಮೀಸೆ, ಗಡ್ಡ ಬೋಳಿಸ್ಕೊಂಡು ಇರ್ತಿದ್ರು. ತಲೆಗೆ ಎಣ್ಣೆ ಹಚ್ಕೊಂಡು ಬಾಚ್ಕೊಳ್ತಿದ್ರು. ಅವರಿಗೆ ಸಿಗರೇಟಿನ ಚಟ ಕೂಡ ಇತ್ತು. ಹಾಗಾಗಿ ಅವರ ಧ್ವನಿ ಆಳವಾಗಿತ್ತು. ಅವರು ಸೂಟ್ ಹಾಕೋತಿದ್ರು. ಹೊರಗೆ ಹೋಗಬೇಕಾದಾಗ ಅವರು ನೋಡೋದಕ್ಕೆ ಆರ್ಮಿ ಆಫೀಸರ್ ರೀತಿ ಶಿಸ್ತಿನ ಸಿಪಾಯಿ ಆಗಿದ್ದರು. ಅವರು ಚಿಕ್ಕ ವಯಸ್ಸಲ್ಲೇ ಆರ್ಮಿನಲ್ಲಿದ್ದರು. ಆಮೇಲೆ ಬಿಟ್ಟು ಕಂಪನಿ ಕೆಲಸಕ್ಕೆ ಬಂದಿದ್ದರು. ಅವ್ರಿಗೆ ಒಳ್ಳೆ ಬ್ರ್ಯಾಂಡ್ ರಮ್ ಮತ್ತು ವಿಸ್ಕಿ ಕುಡಿಯೋ ಹವ್ಯಾಸ ಇತ್ತು. ಅವರು ತುಂಬ ಬಲಶಾಲಿ ಕೂಡ. ಅವರನ್ನು ನೋಡಿದ್ರೆ ಹೆದರಿಕೆ ಆಗೋ ಹಾಗಿದ್ರು. ಸುಮತಿ ಆಂಟಿ 5.5 ಅಡಿ ಉದ್ದ, ತೆಳ್ಳಗೆ ಬೆಳ್ಳಗೆ, ಮಲೆನಾಡಿನ ಹೆಂಗಸು. ಅವ್ರಿಗೆ 2 ಮಕ್ಕಳು, ವಿದೇಶದಲ್ಲೂ ಓದ್ತಿದ್ರು. ಅವರು ಒಳ್ಳೆ ಸೌಂದರ್ಯವತಿ, 2 ಮಕ್ಕಳ ತಾಯಿ. ಹಾಗ ಅನಿಸೋದೇ ಇಲ್ಲ. ಅವ್ರು ಯಾವಾಗಲೂ ಸೀರೆ ಹಾಕ್ಕೋತಿದ್ರು. ಅವ್ರು ಹೆಚ್ಚಾಗಿ ನಗ್ತಿರ್ಲಿಲ್ಲ. ಸ್ವಲ್ಪ ಬಿಗುಮಾನ ಜಾಸ್ತಿ. ಹೆಚ್ಚಿಗೆ ಮಾತು ಕೂಡ ಆಡ್ತಿರ್ಲಿಲ್ಲ. ಆ ಪಾರ್ಟಿಗೆ ರಾಘವ ಕೂಡ ಬಂದಿದ್ದ. ರಾಘವ ನಾಗರಾಜ್ ಕೈ ಕೆಳಗಡೆ ಕೆಲಸ ಮಾಡೋನು. ಅವನು ಕೂಡ ಹೆಂಡತಿ ಶ್ರುತಿ ಜೊತೆ ಬಂದಿದ್ದ. ರಾಘವ ನಾಗರಾಜ್ ಅಂಕಲ್ನನ್ನು ನೋಡಿ ಹಲೋ ಹೇಳ್ದ. ಆಮೇಲೆ ಸುಮತಿ ಆಂಟಿಗೂ ಕೂಡ ಹಲೋ ಅಂದ. ತನ್ನ ಹೆಂಡತಿ ಶ್ರುತಿನ ಪರಿಚಯಿಸ್ದ. ನಾಗರಾಜ್ ಶ್ರುತಿ ಮೇಲೆ ಕಣ್ಣಿಟ್ಟು ಅವ್ರ ಪ್ಯಾಂಟ್ ಒಳಗಡೆ ಏನೇನೋ ಆಯಿತು. ಅವ್ರು ಅಲ್ಲಿಂದ ಹೋಗಿ ಇನ್ನಷ್ಟು ವಿಸ್ಕಿ ಕುಡಿಯೋಕೆ ಹೋದರು. ರಾಘವ ಮತ್ತು ಶ್ರುತಿ ಇಬ್ಬರು ವೋಡ್ಕಾ ಕುಡಿದು ಡ್ಯಾನ್ಸ್ ಮಾಡ್ತಿದ್ರು. ಸುಮತಿ ಆಂಟಿ ಕೂಡ ಸ್ವಲ್ಪ ಡ್ರಿಂಕ್ಸ್ ತಗೊಂಡ್ರು. ನಾಗರಾಜ್ ಅಂಕಲ್ಗೆ ಶ್ರುತಿನ ನೋಡಿ ಆಸೆ ಜಾಸ್ತಿ ಆಗಿತ್ತು. ಒಮ್ಮೆ ಆದರೂ ಶ್ರುತಿನ ಮಾಡಲೇಬೇಕು ಅಂತ ಅಂದ್ಕೊಳ್ತಿದ್ರು. ಹಾಗೆಯೇ ಸುಮತಿ ಆಂಟಿಗೂ ಕೂಡ ಅಷ್ಟೆ. ರಾಘವನನ್ನು ನೋಡಿ ಸಿಕ್ಕಾಪಟ್ಟೆ ಆಸೆಯಾಗಿತ್ತು. ಯಾವಾಗಲೂ ನಾಗರಾಜ್ ಅಂಕಲ್ ಜೊತೆ ಮಾಡಿ ಮಾಡಿ ಅವ್ರಿಗೆ ಬೇಸರವಾಗ್ಬಿಟ್ಟಿತ್ತು. ಹಾಗಾಗಿ ಒಮ್ಮೆಯಾದರೂ ರಾಘವನ್ ಜೊತೆ ಮಲ್ಗೋದಕ್ಕೆ ಅವಕಾಶ ಸಿಕ್ಕರೆ ಎಷ್ಟು ಚೆನ್ನಾಗಿರತ್ತೆ ಅಂತ ಕನಸಲ್ಲೇ ಅವನ ಜೊತೆ ಡುಯೆಟ್ ಆಡ್ತಿದ್ರು. ಸುಮತಿ ಆಂಟಿ ಇನ್ನೂ ಅವ್ರಿಗೆ ತಡೆಯೋಕ್ಕಾಗದೆ ಒಂದು ಗ್ಲಾಸ್ ಡ್ರಿಂಕ್ಸ್ನ ತಗೊಂಡು ರಾಘವ್ ಹಾಗೂ ಶ್ರುತಿ ಡ್ಯಾನ್ಸ್ ಮಾಡ್ತಾ ಇದ್ದ ಕಡೆಗೆ ಹೋದರು. ಶ್ರುತಿಯನ್ನು ಮಾತಾಡಿಸಿ ಮೆಲ್ಲಗೆ ರಾಘವನನ್ನು ನೋಡ್ತಿದ್ರು. ಆಮೇಲೆ ಅವನನ್ನೇ ಹೆಚ್ಚು ಮಾತಾಡಿಸ್ತಿದ್ರು. ಶ್ರುತಿ ಇನ್ನಷ್ಟು ಡ್ರಿಂಕ್ಸ್ ಕುಡಿಯೋದಕ್ಕೆ ಹೋದ್ಲು. ಆಂಟಿ ರಾಘವ್ ಜೊತೆ ಕಿಲಕಿಲ ಅಂತ ನಗ್ತಾ ಮಾತಾಡ್ತಿದ್ರು. ಆಮೇಲೆ ಪಾರ್ಟಿ ಮುಗಿದಾಗ 12 ಗಂಟೆ. ನಾಗರಾಜ್ ಅಂಕಲ್ ಸುಮತಿ ಆಂಟಿ ಮನೆಗೆ ಹೋದರು. ಇಬ್ಬರು ಬಂದು ಮನೆಯಲ್ಲಿ ಮಂಚದ ಮೇಲೆ ಮಲಗಿದಾಗ ನಾಗರಾಜ್ ಅಂಕಲ್ ಯೋಚನೆಗೆಲ್ಲ ಶ್ರುತಿ ಸುತ್ತಲೂ ಸುತ್ತದಿತ್ತು. ಹಾಗೆ ಸುಮತಿ ಆಂಟಿ ಯೋಚನೆ ಎಲ್ಲ ರಾಘವನ ಸುತ್ತಲೂ ಸುತ್ತದಿತ್ತು. ಇವರಿಬ್ಬರು ಕೂಡ ಅವರಿಬ್ಬರನ್ನ ನೆನಪಿಸ್ಕೊಂಡು ಇವತ್ತಿನ ರಾತ್ರಿಯನ್ನು ಪರಸ್ಪರ ತಮ್ಮ ಆಸೆ ಈಡೇರಿಸ್ಕೊಂಡು ಮಲ್ಕೊಂಡ್ರು. ಪರಸ್ಪರ ಸುಸ್ತಾಗಿ ಮಲಗಿದ ಮೇಲೆ ಸ್ವಲ್ಪ ಹೊತ್ತಾದಮೇಲೆ ಅಂಕಲ್ ಹೇಳಿದ್ರು, ಸುಮತಿ, ಇವತ್ತು ರಾಘವ ಹಾಗೂ ಶ್ರುತಿ ಇಬ್ಬರನ್ನ ಮೀಟ್ ಮಾಡಿದ್ವಲ್ಲ, ನಿಮಗೆ ಏನು ಅನ್ನಿಸ್ತು? ಸುಮತಿ ಆಂಟಿ ತುಂಬ ಚೂಟಿ, ಇಬ್ಬರು ಒಳ್ಳೆ ಜೋಡಿ, ಯಂಗ್ ಆ್ಯಂಡ್ ಎನರ್ಜೆಟಿಕ್ ಅಂದರು. ಆಗ ಅಂಕಲ್, ಹೌದು, ಅವ್ರು ಇನ್ನೂ ಯಂಗ್, ನಮ್ಮ ಹಾಗೆ ದಿನ ಮಾಡ್ತಾರೆ ಅನಿಸುತ್ತೆ ಅಂದರು. ಆಗ ಆಂಟಿ, ಹೌದು, ನಾವಿಬ್ಬರು ಆ ವಯಸ್ಸಲ್ಲಿ ದಿನಕ್ಕೆ 2-3 ಬಾರಿ ಮಾಡ್ತಿದ್ವಿ ಅಲ್ವಾ? ಅವರೆಷ್ಟು ಬಾರಿ ಮಾಡ್ತಾರೋ ಏನೋ ಅಂದರು. ಅಂಕಲ್ ಹೇಳಿದ್ರು, ನಾನು ಒಂದು ಮಾತು ಹೇಳಲಾ? ನೀನು ಹ್ಞೂ ಅಂದರೆ ನಂಗೆ ತುಂಬ ಇಷ್ಟ. ಆದರೆ ಇವತ್ತು
ಶ್ರುತಿನ ನೋಡಿದ ಮೇಲೆ ನನಗೆ ಏನೇನೋ ಆಗ್ತಾ ಇದೆ. ಅದಕ್ಕೆ ಏನೆಲ್ಲ ಮಾಡಿಬಿಡಬೇಕು ಅನ್ನಿಸ್ತಿದೆ. ಅವಳ ಮೇಲೆ ನನಗೇನು ಲವ್ ಇಲ್ಲ, ಅವಳನ್ನು ನೋಡಿದ್ದೆ ಇವತ್ತು. ಆದರೆ ಅವಳನ್ನು ಚೆನ್ನಾಗಿ ಅನುಭವಿಸ್ಬೇಕು ಅಂತ ಅನ್ನಿಸ್ತಿದೆ. ಆಂಟಿ ಸುಮ್ಮನೆ ಇದ್ದರು. ಅವರಿಗೆ ಏನು ಹೇಳಬೇಕು ಗೊತ್ತಾಗಲಿಲ್ಲ. ಅಂಕಲ್ ಹೇಳಿದರು, ನೀನು ನಿಜ ಹೇಳು, ನಿಂಗೂ ನನ್ನ ಮೇಲೆ ತುಂಬ ಪ್ರೀತಿ ಅಂತ ಗೊತ್ತು. ಆದರೂ ಇವತ್ತು ನೀನು ರಾಘವನ್ನ ನೋಡಿ ನಿನಗೆ ಏನೇನೋ ಆಯಿತು ಅಲ್ವಾ ಅಂದರು. ಸುಮತಿ ಆಂಟಿ, ಹೌದು, ನಿಮಗೆ ಹೇಗೆ ತಿಳಿತು ಅಂದರು. ಅಂಕಲ್ ಪಾರ್ಟಿನಲ್ಲಿ ನಿನ್ನ ಅವನ ಹತ್ರ ಕಿಲಕಿಲ ಅಂತ ನಗ್ತಾ ಮಾತಾಡ್ತಿದ್ದದನ್ನು ನೋಡಿದೆ. ನೀನು ಆ ರೀತಿ ಯಾರ ಹತ್ರ ಕೂಡ ಮಾತಾಡಲ್ಲ. ಇವತ್ತು ಮಾತಾಡಿದೆ ಅಂದರೆ ಇದರಲ್ಲಿ ತಪ್ಪೇನೂ ಇಲ್ಲ. ನಾವಿಬ್ಬರು ಪರಸ್ಪರ ಎಷ್ಟೋ ವರ್ಷದಿಂದ ರಾತ್ರಿಯಲ್ಲಿ ಆಟ ಆಡ್ತಾಯಿದ್ದೀವಿ. ಒಬ್ರಿಗೊಬ್ರು ಬೇಜಾರಾಗೋದು ತುಂಬಾ ಕಾಮನ್ ಆಗೋಯ್ತು. ನಾವ್ಯಾಕೆ ಸ್ವಲ್ಪ ಚೇಂಜ್ ಇರಲಿ ಅಂತ ಅವರಿಬ್ಬರ ಜೊತೆಗೂ ಕಾಲ ಕಳಿಬಾರ್ದು ಅಂತ ಕೇಳಿದ್ರು. ಅದಕ್ಕೆ ಸುಮತಿ ಆಂಟಿ, ಅವರಿಬ್ಬರು ಇದಕ್ಕೆ ಒಪ್ಕೊಳ್ತಾರಾ ಅಂತ ಕೇಳಿದ್ರು. ಅದಕ್ಕೇನೋ ಒಮ್ಮೆ ಟ್ರೈ ಮಾಡಿ ನೋಡೋಣ. ನಾನು ಶ್ರುತಿ ಅಂತ, ನೀನು ರಾಘವನ ಹತ್ರ. ನೆನೆಸ್ಕೊ, ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಒಮ್ಮೆ ಮನೆಗೆ ಕರೆಯೋಣ, ಇದ್ರ ಬಗ್ಗೆ ಮಾತಾಡೋಣ. ಅವರಿಬ್ರಿಗೂ ಒಪ್ಪಿಗೆ ಆದರೆ ಸರಿ, ಇಲ್ಲ ಅಂದರೆ ಬಿಟ್ಬಿಡೋಣ ಅಂತ ಅಂಕಲ್ ಹೇಳಿದ್ರು. ಆಂಟಿ ಕೂಡ ಇದಕ್ಕೆ ಒಪ್ಕೊಂಡ್ರು. ಒಂದಿನ ನಾಗರಾಜ್ ಅಂಕಲ್ ರಾಘವ್ ಹಾಗೂ ಶ್ರುತಿನ ಮನೆಗೆ ಡಿನ್ನರ್ಗೆ ಅಂತ ಕರೆದಿದ್ರು. ಡಿನ್ನರ್ ಆದಮೇಲೆ ಡ್ರಿಂಕ್ಸು ಆಯಿತು. ಆಗ ರಾಘವನ ಪಕ್ಕ ಕರೆದು ಸ್ವಲ್ಪ ಹೊತ್ತು ನಾಗರಾಜ್ ಅಂಕಲ್ ಮಾತಾಡ್ತಿದ್ರು. ಸುಮತಿ ಆಂಟಿ ಶ್ರುತಿ ಜೊತೆ ಮಾತಾಡ್ತಿದ್ರು. ನಾಗರಾಜ್ ಅಂಕಲ್ ರಾಘವನನ್ನು ಕೇಳಿದ್ರು, ರಾಘವ್, ನಮ್ಮದೊಂದು ಪ್ರಪೋಸಲ್ ಇದೆ. ಅದಕ್ಕೆ ನೀನು ನಿನ್ನ ವೈಫ್ ಒಪ್ಪಿದರೆ ನಮಗೆ ತುಂಬ ಖುಷಿ ಆಗತ್ತೆ. ಇಲ್ಲ ಅಂದರೆ ಏನೂ ಪ್ರಾಬ್ಲಮ್ ಇಲ್ಲ. ಆದರೆ ತುಂಬ ಸೀಕ್ರೆಟ್ ವಿಷಯ. ನಾನು ನನ್ನ ಹೆಂಡತಿ ಮದುವೆಯಾಗಿ 25 ವರ್ಷಗಳೇ ಆಗೋಗಿದೆ. ನಾವಿಬ್ಬರು ಈಗಲೂ ಕೂಡ ರಾತ್ರಿಯೆಲ್ಲ ಆಟ ಆಡಿಯೇ ಮಲಗ್ತೀವಿ. ನಿಮ್ಮಿಬ್ಬರನ್ನ ನೋಡಿದ ಮೇಲೆ ನಮಗೊಂದು ಸ್ವಲ್ಪ ಥ್ರಿಲ್ಲಿಂಗಾಗಿ ಏನಾದರೂ ಮಾಡಬೇಕು ಅನ್ನಿಸ್ತಿದೆ. ನನ್ನ ಹೆಂಡತಿಗೆ ನಿನ್ನ ನೋಡಿ ನಿನ್ನ ಜೊತೆ ಮಾಡಬೇಕು ಅಂತ ಆಸೆ ಆಗಿದೆ. ನನಗೆ ನಿನ್ನ ವೈಫ್ ಜೊತೆ ಮಾಡಬೇಕು ಅನ್ನಿಸ್ತಿದೆ. ನೀವಿಬ್ಬರು ಒಪ್ಪಿದರೆ ಮಾಡಬಹುದು. ನಾನು ನಿನ್ನ ಪ್ರಮೋಷನ್ ಸುಲಭವಾಗಿ ಹಾಗೆ ಮಾಡ್ತೀನಿ. ನಿಮಗಿಷ್ಟ ಇಲ್ಲ ಅಂದರೆ ಈ ವಿಷಯ ಇಲ್ಲೇ ಮರೆತು ಬಿಡೋಣ. ನಿನ್ನ ವೈಫ್ನ ಒಮ್ಮೆ ಕೇಳಿ ನೋಡು ಅಂದರು. ರಾಘವ್ ಶಾಕಲ್ಲಿದ್ದ. ಅವನಿಗೆ ಏನು ಹೇಳಬೇಕೋ ಗೊತ್ತಾಗಲಿಲ್ಲ. ನಾಗರಾಜ್ ಅಂಕಲ್, ನೀನು ಟೈಮ್ ತಗೋ, ಮನೆಗೆ ಹೋಗಿ ನಿನ್ನ ವೈಫ್ ಜೊತೆ ಮಾತಾಡಿ ಆಮೇಲೆ ನಿಮ್ಮ ಒಪ್ಪಿಗೆನ ತಿಳಿಸು ಅಂದರು. ರಾಘವ್ ಇನ್ನೂ ಶಾಕಲ್ಲೇ ಇದ್ದ. ಅವರು ಮನೆಗೆ ಹೊರಟರು. ಮನೆಗೆ ಹೋದ್ಮೇಲೆ ಹೆಂಡತಿ ಹತ್ರ ಈ ವಿಷಯನ ಕೇಳೋದಕ್ಕೆ ರಾಘವನಿಗೆ ಏನೋ ಮುಜುಗರ. ಹೇಗೆ ಹೇಳೋದು ಈ ವಿಷಯವಾಗಿ, ಅವಳು ಯಾವ ರೀತಿ ಪ್ರತಿಕ್ರಿಯಿಸ್ಬೋದು ಅಂತ ನೆನಪಿಸ್ಕೊಂಡೆ ತುಂಬ ಭಯ ಪಟ್ಬಿಟ್ಟಿದ್ದ. ಹಾಗಾಗಿ 2-3 ದಿನ ಏನೂ ಕೇಳೇ ಇಲ್ಲ. ಬರೀ ಯೋಚಿಸ್ತಾ ಭಯ ಪಡ್ತಾನೆ ಕಾಲ ಕಳೆದ. 4ನೇ ದಿನ ಶ್ರುತಿ TV ನೋಡ್ತಾ ಕೂತಿದ್ಲು. ರಾಘವ ಬಂದು ಪಕ್ಕ ಕೂರ್ತಾ, ಶ್ರುತಿ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು ಅಂತ ಕೇಳ್ದ. ಅದಕ್ಕೆ ಶ್ರುತಿ ಅವನ ಕಡೆ ತಿರುಗಿ, ಅದೇನು ಹೇಳಿ ರಾಘವ್ ಅಂತ ಹೇಳಿದ್ಲು. ಅದಕ್ಕೆ ರಾಘವ, ಮೊನ್ನೆ ನಾಗರಾಜ್ ಅಂಕಲ್ ಮನೆಗೆ ಹೋಗಿದ್ವಲ್ಲ, ಆಗ ನಾಗರಾಜ್ ಅಂಕಲ್ ನನ್ನ ಹತ್ರ ಒಂದು ವಿಷಯನ ಪ್ರಸ್ತಾಪ ಮಾಡಿದರು. ಅದಕ್ಕೆ ನಾನು ಮತ್ತು ನೀನು ಒಪ್ಕೊಂಡ್ರೆ ನನಗೆ ಪ್ರಮೋಷನ್ ಕೊಡಿಸ್ತಾರಂತೆ. ಒಪ್ಕೊಳ್ದೇ ಇದ್ದರೆ ಕೆಲಸದಿಂದ ತೆಗೆದು ಹಾಕ್ತಾರೆ ಅಂತ ಹೇಳ್ದ. ಆಗ ಶ್ರುತಿ, ಇದೇನು ರಾಘವ್ ಈ ರೀತಿ ಹೇಳ್ತಿದ್ಯಾ? ನಿನ್ನ ಕೆಲಸಕ್ಕೂ ನನಗೂ ಏನು ಸಂಬಂಧ ಅಂತ ಕೇಳಿದಾಗ ಅವನು, ಒಪ್ಕೊಳ್ಳೋದಕ್ಕೆ ನೀನು ಕೂಡ ಬೇಕು, ನೀನು ಒಪ್ಪಿಗೆ ಕೂಡ ತುಂಬ ಮುಖ್ಯ, ಅದಕ್ಕೆ ಆ ರೀತಿ ಹೇಳಿದ್ದಾರೆ ಅಂತ ಹೇಳಿದಾಗ, ಮೊದಲು ವಿಷಯ ಏನು ಅಂತ ಹೇಳು, ಆಮೇಲೆ ಒಪ್ಪಿಗೆ ಕೊಡಬೇಕೋ ಬೇಡವೋ ಅಂತ ಹೇಳ್ತೀನಿ ಅಂದಾಗ ರಾಘವ ಸ್ವಲ್ಪ ಸಮಯ ಏನೂ ಹೇಳಲಿಲ್ಲ. ಶ್ರುತಿ, ರಾಘವ್ ಅದೇನು ಅಂತ ಹೇಳಬಾರ್ದ? ಯಾಕಿಷ್ಟು ಯೋಚನೆ ಮಾಡ್ತಿದ್ಯಾ? ನಾನು ನಿನ್ನ ಹೆಂಡತಿ ಹತ್ರ ಹೇಳೋದಕ್ಕೆ ಇಷ್ಟೊಂದು ಸಂಕೋಚ ಪಡಬೇಕಾ ಅಂತ ಕೇಳಿದಾಗ ರಾಘವ ಧೈರ್ಯ ಮಾಡಿ ನಾಗರಾಜ್ ಅಂಕಲ್ ಹೇಳಿದ ಎಲ್ಲ ವಿಷಯನೂ ಶ್ರುತಿಗೆ ಹೇಳಿಬಿಟ್ಟ. ಶ್ರುತಿ ಬಂದ ಕ್ಷಣ ಉಸಿರಾಡೋದನ್ನೇ ನಿಲ್ಲಿಸಿ ಗೊಂಬೆಯಂತೆ ಕೂತ್ಬಿಟ್ಲು. ರಾಘವನೇ ಅವಳನ್ನು ಮುಟ್ಟಿ ಎಚ್ಚರಿಸಬೇಕಾಯಿತು.
ಈಗ ನಿರ್ಭಾವಕವಾಗಿ ರಾಘವನ್ ಕಡೆ ನೋಡಿ, ಇದೇನು ಹೇಳ್ತಿದ್ಯಾ ನೋಡಿ, ಇದು ಹೇಗೆ ಸಾಧ್ಯ ಅಂತ ಕೇಳಿದಾಗ ರಾಘವ್, ನನಗೂ ಕೂಡ ಇದು ಇಷ್ಟ ಇಲ್ಲ, ಆದರೆ ಏನು ಮಾಡೋದು, ಈಗ ಒಪ್ಕೊಳ್ದೇ ಇದ್ದರೆ ನನ್ನ ಕೆಲಸ ಹೋಗುತ್ತೆ. ನಿನಗೆ ಗೊತ್ತು, ಮನೆ EMI ಕಟ್ಟಬೇಕು, ಕಾರಿನ ಲೋನ್ ಕೂಡ ಕಟ್ಟಬೇಕು, ಊರಿಗೆ ಅಪ್ಪ ಅಮ್ಮಂಗೆ ಹಣ ಕಳಿಸ್ಕೊಡ್ಬೇಕು. ಇದೆಲ್ಲನೂ ನಾನು ಹೇಗೆ ನಿಭಾಯಿಸಲಿ ಅಂತ ಬೇಜಾರಲ್ಲಿ ಹೇಳ್ದ. ಆಗ ಅಷ್ಟೆ, ಜೊತೆಗೆ ನನಗೆ ಸ್ವಲ್ಪ ಯೋಚನೆ ಮಾಡೋದಕ್ಕೆ ಸಮಯ ಕೊಡು ಅಂತ ಕೇಳಿದ್ಲು. ಸರಿ ಆಯಿತು ಅಂತ ಹೇಳಿ ರಾಘವಲ್ಲಿಂದ ಹೊರಟೋದ. ಶ್ರುತಿ ಈಗ ಯೋಚನೆಗೆ ಬಿದ್ಲು. 2 ದಿನ ರಾಘವ ಹತ್ರ ಮಾತೇ ಆಡಲಿಲ್ಲ, ತುಂಬ ಮಂಕಾಗಿರ್ತಿದ್ಲು. 3ನೇ ದಿನ ರಾಘವ್, ಶ್ರುತಿ ಏನು ಯೋಚನೆ ಮಾಡಿದೆ ಅಂತ ಕೇಳಿದಾಗ ಶ್ರುತಿ ಅವನನ್ನೇ ನೋಡ್ತಾ, ಸರಿ ಆಯಿತು ಅಂತ ಒಪ್ಕೊಂಡಿದ್ದೀನಿ ಅಂತ ಹೇಳಿದ್ಲು. ಮುಂದಿನ ವಾರ ರಾಘವ್ ನಾಗರಾಜ್ ಅಂಕಲ್ಗೆ ಫೋನ್ ಮಾಡಿ, ಸರ್ ನನ್ನ ಹೆಂಡತಿ ಒಪ್ಪಿದ್ಲು ಅಂತ ಹೇಳ್ದ. ನಾಗರಾಜ್ ಅಂಕಲ್ ಫುಲ್ಲು ಖುಷಿಯಾಯಿತು. ನಾಳೆ ಸಂಡೇ ನೈಟ್ ನಮ್ಮ ಮನೆಗೆ ಬನ್ನಿ ಅಂದರು. ಇವರಿಬ್ಬರು ಮನೆಗೆ ಹೋದಾಗ ಮನೆ ಪೂರ್ತಿ ಒಂದು ಪಬ್ ಥರ ರೆಡಿ ಆಗಿಬಿಟ್ಟಿತ್ತು. ಅದೆಲ್ಲನೂ ನೋಡಿ ರಾಘವನ್ಗೆ ಖುಷಿಯಾಯಿತು. ಆದರೆ ಶ್ರುತಿಗೆ ಅಷ್ಟೇನೂ ಖುಷಿಯಾದಂತೆ ಕಾಣಲಿಲ್ಲ. ಸುಮತಿ ಆಂಟಿ ಬಂದವರೇ ಅವರಿಬ್ಬರನ್ನ ಕರ್ಕೊಂಡು ಬಂದು ಸೋಫಾದಲ್ಲಿ ಕೂರಿಸಿದ್ರೆ 4 ಜನರು ಒಟ್ಟಿಗೆ ಡ್ರಿಂಕ್ಸ್ ಮಾಡೋದಕ್ಕೆ ಶುರು ಮಾಡಿದ್ರು. ಚೆನ್ನಾಗಿ ಕುಡಿದು ಟೈಟ್ ಆದ 4 ಜನ ಇನ್ನೂ ತಾಳೋಕ್ಕಾಗದೆ ಹಾಲಲ್ಲೇ ಎಲ್ಲರೂ ಒಟ್ಟಾಗಿ ಮಾಡೋದಕ್ಕೆ ಶುರು ಹಚ್ಕೊಂಡ್ರು. ಸುಮಾರು 2 ಗಂಟೆಗಳ ಕಾಲ ಇವರ ಆಟ ಮುಂದುವರಿತಾನೇ ಹೋಯಿತು. ಸುಸ್ತಾಗಿ ಎಲ್ಲರೂ ಹಾಲಲ್ಲೇ ಮಲ್ಕೊಂಡ್ರು. ಬೆಳಗ್ಗೆ ಎದ್ದಾಗ ಒಬ್ರನ್ನೊಬ್ಬರು ನೋಡಿಕೊಂಡು ನಾಚಿಕೆಯಿಂದ ಎಲ್ಲರೂ ಬೇರೆ ಬೇರೆ ರೂಮಿಗೆ ಹೋಗಿ ಫ್ರೆಶಪ್ ಆಗಿ ಬಟ್ಟೆ ಹಾಕ್ಕೊಂಡು ಹೊರಗೆ ಬಂದರು. ರಾಘವ ಮತ್ತು ಶ್ರುತಿ ನಾವಿನ್ನು ಹೊರಡ್ತೀವಿ ಅಂತ ಅಲ್ಲಿಂದ ಹೊರಟೇ ಬಿಟ್ರು. ನಾಗರಾಜ್ ಅಂಕಲ್ ಮತ್ತು ಸುಮತಿ ಆಂಟಿಗೆ ತುಂಬ ಖುಷಿಯಾಗಿತ್ತು. ಮನೆಗೆ ಬಂದು ರಾಘವ ಶ್ರುತಿನ ಹೇಗಿತ್ತು ಅಂತ ಕೇಳಿದಾಗ ಶ್ರುತಿ ಬಂದು ರಾಘವನ ತಪ್ಕೊಂಡು, ನಿಜಕ್ಕೂ ಮೊದಲಿಗೆ ತುಂಬ ಭಯ ಆಗಿತ್ತು, ತುಂಬ ಕಷ್ಟವೂ ಆಯಿತು. ಆದರೆ ಈಗ ಅನ್ನಿಸ್ತಿದೆ, ಎಂಥ ಒಳ್ಳೆ ಸಮಯನ ಕಳೆದು ಬಂದ್ವಿ. ನಿಜಕ್ಕೂ ಇದೊಂಥರ ಥ್ರಿಲ್ಲಿಂಗ್ ಆಗಿತ್ತು. ಅಂಕಲ್ ಅಷ್ಟು ವಯಸ್ಸಲ್ಲೂ ಎಷ್ಟು ಎನರ್ಜೆಟಿಕ್ ಆಗಿದ್ದಾರೆ ಗೊತ್ತಾ, ನಿನಗಿಂತನೂ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿದಾಗ ರಾಘವ್ ನಸು ಕೋಪದಿಂದ, ಹೌದಾ, ಆದರೆ ಆಂಟಿ ಹೇಳಿದ್ರು ನನ್ನ ಗಂಡನಿಗಿಂತ ನೀನೇ ಚಂದ ಮಾಡ್ತೀಯಾ ಅಂತ ಹೇಳ್ದ. ಆಗ ಶ್ರುತಿ ರಾಘವ್ ಇಬ್ಬರು ಒಬ್ರಿಗೊಬ್ರು ನೋಡಿಕೊಂಡು ಜೋರಾಗಿ ನಕ್ಬಿಟ್ರು. ಕತೆ ಇಲ್ಲಿಗೆ ಮುಗಿಯುತ್ತೆ. ಕತೆ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಬಾಯ್.